ಗದಗ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಿರಂತರ ಮಳೆಗೆ ಬೆಣ್ಣೆಹಳ್ಳದ ಸೇತುವೆ ಕಿತ್ತು ಹೋಗಿದೆ. ಇದರಿಂದಾಗಿ ಕುರ್ಲಗೇರಿ ತಡಹಾಳ ರಸ್ತೆ ಸಂಪರ್ಕ ಸ್ಥಗಿತವಾಗಿದೆ. ನರಗುಂದ ಪಟ್ಟಣಕ್ಕೆ ಹೋಗ್ತಾ ಇದ್ದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ವರ್ಣ ಅಬ್ಬರಿಸಿದ್ದಾನೆ. ಧಾರಾಕಾರ ಮಳೆಯಿಂದ ಹಲವು ಕಡೆ ಜಮೀನುಗಳಿಗೆ ನೀರು ನುಗ್ಗಿದೆ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಗ್ರಾಮದ ಮಧು ಎಂಬುವರ ಮೆಕ್ಕೆಜೋಳ ತೋಟಕ್ಕೆ ಮಳೆ ನೀರು ನುಗ್ಗಿದೆ. ಅವೈಜ್ಞಾನಿಕ ಕೋಡಿ ನಿರ್ಮಾಣದಿಂದ ಜಮೀನಿಗೆ ನೀರು ನುಗ್ಗಿದ್ದು ಮೆಕ್ಕೆಜೋಳ ತರಕಾರಿ ಬೆಳೆ ಹಾನಿಯಾಗಿದೆ. ಬೆಳಗಾವಿ ಜಿಲ್ಲೆ ವರ್ಣಾರ್ಭಟಕ್ಕೆ ಬೆಚ್ಚಿ ಬಿದ್ದಿದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇಗುಲ ಮಳೆ ನೀರಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ದೇವಸ್ಥಾನದ ಕೌಂಟರ್ ಒಳಗೆ ಮಳೆ ನೀರು ನುಗ್ಗಿದ್ದು ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ವರ್ಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿವೆ. ಉಗುರುಗೋಳ ಗ್ರಾಮದಲ್ಲಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಕೆಳದಂಡೆ ಮಲ್ಲಮಾರಿ ಜಲಾಶಯದಿಂದ ನದಿಗೆ 2500 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗಿದೆ. ಇದರಿಂದಾಗಿ ಗಾರಂಪಳ್ಳಿ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಈ ಸೇತುವೆ ಮುಳುಗಡೆಯಾದರೆ ಚಿಂಚೋಳಿ ಬೀದರ್ ಸಂಚಾರ ಸ್ಥಗಿತವಾಗಲಿದೆ. ರಾಯಚೂರಿನಲ್ಲೂ ಮಳೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ನಿರಂತರ ಮಳೆಗೆ ಜಿಲ್ಲೆಯ ಬಹುತೇಕ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇವೆ. ಮಳೆಗೆ ಸಿಂಧನೂರು ತಾಲೂಕಿನ ಚಿರತನಾಳ ಬೊಮ್ಮನಾಳ ಸೇತುವೆ ಕಿತ್ತೋಗಿದೆ. ಇದರಿಂದ ಚಿರತನಾಳ ಹಾಗೂ ಬೊಮ್ಮನಾಳ ಗ್ರಾಮಗಳ ಮಧ್ಯದ ಸಂಪರ್ಕ ಕಡಿತವಾಗಿದೆ. ತುಂಬಿ ಹರಿತಾ ಇರುವ ಹಳ್ಳದಲ್ಲೇ ಗ್ರಾಮಸ್ಥರು ವಾಹನ ಸವಾರರು ಓಡಾಡುವಂತಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕಳೆದ 4-5 ದಿನಗಳಿಂದ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಜೋರು ಮಳೆಗೆ ಹಲವೆಡೆ ಮರಗಳು ಧರೆಗುರುಳಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಸೈಟ್ ಕಾಂಪೌಂಡ್ ಹಾಗೂ ಗಂಗಮ್ಮನಹಳ್ಳಿ ಪಾಳ್ಯ ಬಡಾವಣೆ ಜಲಾವೃತಗೊಂಡಿದೆ. ವಿಜಯಪುರದಲ್ಲಿ ವರ್ಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ರಾಮನಗರ, ರಾಜಾಜಿನಗರ, ಅಲಿಯಾಬಾದ್ನ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೋಟೆಲ್, ಅಂಗಡಿ, ಮನೆಗಳಿಗೆ ನೀರು ನುಗ್ಗಿದ್ದು ರೈತರ ಬೆಳೆ ಕೂಡ ನೀರು ಪಾಲಾಗಿದೆ. ಕೋಲಾರದಲ್ಲಿಯೂ ಮಳೆ ಅಬ್ಬರಿಸ್ತಾ ಇದ್ದು ನಿರಂತರ ಮಳೆಗೆ ಅಂತರಗಂಗೆ ಬಳಿ ಬೃಹತ್ ಮರ ನೆಲಕ್ಕುರುಳಿದೆ. ಇದರಿಂದಾಗಿ ಅಂತರಗಂಗೆ ಬಳಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕಳೆದ 15 ವರ್ಷಗಳಿಂದ ರಸ್ತೆ ದುರಸ್ತಿಗೆ ಒತ್ತಾಯಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಗದಗ ಬೆಟಗೆರೆ ನಗರಸಭೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ರೋಸಿ ಹೋದ ಜನರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ. ಈಗ ಜನಸ್ನೇಹಿ ಪೋರ್ಟಲ್ನಿಂದ ದೂರಿಗೆ ಪ್ರತಿಕ್ರಿಯೆ ಬಂದಿದೆ. ಹೇಗಿದ್ರೂ ಗದಗ ಬೆಟಗೆರೆ ಅವಳಿ ನಗರದ 26 ವಾರ್ಡ್ನ ಬಾಲಕೇಶ್ವರ ನಗರದಲ್ಲಿ ರಸ್ತೆ ದುರಸ್ತಿ ಮಾತ್ರ ಇಂದಿಗೂ ಆಗ್ತಾ ಇಲ್ಲ. ಸಾಧುಗಳೆಲ್ಲ ಬರ್ತಾರ, ಬಟ್ ಏನ್ ರೋಡ್ ಮಾಡ್ರಿ ಅಂತ ನಾವು ಕಂಪ್ಲೇಂಟ್ ಮಾಡಿವಿ. ಎಲೆಕ್ಷನ್ ಟೈಮ್ ಒಳಗೆ ಆಫೀಸ್ಲಿಂತ್ರ ಕಾಲ್ ಬಂದಿತ್ತು, ಡಿಸಿ ಆಫೀಸ್ಲಿಂತ್ರ, ನಿಮ್ ಏರಿಯಾದೊಳಗೆ ಏನಾದ್ರು ಮೂಲಭೂತ ಸೌಕರ್ಯದ ಏನಾದ್ರು ಅವ್ಯವಸ್ಥೆ ಇದ್ರೆ ಹೇಳ್ರಿ ಅಂತ. ಅವಾಗ ನಾನು ಕಂಪ್ಲೇಂಟ್ ಮಾಡಿದೀನಿ. ಬಟ್ ಎಲೆಕ್ಷನ್ ಮತ್ತೆ ಬರತೈತಿ, ಬಟ್ ಏನು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ 10ನೇ ದಿನದ ಉತ್ಖನನ ಪ್ರಕ್ರಿಯೆ ಶುರುವಾಗಿದೆ. ಧರ್ಮಸ್ಥಳದಲ್ಲಿರುವ ರತ್ನಗಿರಿ ಬೆಟ್ಟದ ಮಾರ್ಗದಲ್ಲಿ ಇವತ್ತು ನುಗ್ಗುವ ವ್ಯಕ್ತಿ ಹೊಸ ಜಾಗವನ್ನು ಗುರುತಿಸಿದ್ದಾನೆ. 16ನೇ ಪಾಯಿಂಟ್ನಲ್ಲಿ ಕಾರ್ಮಿಕರು ಗುಂಡಿ ತೆಗಿತಾ ಇದ್ದು ಹಿಟಾಚಿ ಬಳಸಿ ಕೂಡ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕಾಗಿದೆ. ಈ ಕೇಸ್ನ 2ನೇ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ.
ಎರಡನೇ ದೂರುದಾರ 15 ವರ್ಷದ ಹಿಂದೆ ಶವ ಹೂತು ಹಾಕಿದ್ದೇನೆ ಅಂತ ದೂರನ್ನ ಕೊಟ್ಟಿದ್ದ. ಅಲ್ಲದೆ 16 ವರ್ಷದ ಬಾಲಕಿ ಶವ ಹೂತು ಹಾಕಿದ್ದೇನಂತ ಆರೋಪ ಮಾಡಿದ್ದ. ವಿಚಾರಣೆ ವೇಳೆ ಎಸ್ಐಟಿ ಪ್ರಶ್ನೆಗಳಿಗೆ ಎರಡನೇ ದೂರುದಾರ ತಬ್ಬಿಬ್ಬಾಗಿದ್ದ. ಒಮ್ಮೆ ನೋಡಿದ್ದಾಗಿ ಮತ್ತೊಮ್ಮೆ ಯಾರೋ ಹೇಳಿದ್ದಾಗಿ ಉತ್ತರ ಕೊಡ್ತಾ ಇದ್ದಾನೆ. ಇದು ದೂರುದಾರನ ಹೇಳಿಕೆ ಮೇಲೆ ಹಲವು ಅನುಮಾನವನ್ನ ಮೂಡಿಸ್ತಾ ಇದೆ. ಧರ್ಮಸ್ಥಳ ಬಳಿ ಶವಗಳು ಹೂತಿಟ್ಟ ಆರೋಪದ ಕೇಸ್ನಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಆರೋಪಿಸಿದ್ದಾರೆ. ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ವೇಸ್ಟ್ ಬಾಡಿ ಎಂದಿರುವ ಅವರು ಸರ್ಕಾರದ ನಡೆಯೇ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ. ಈ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ. ನೇರವಾಗಿ ಈ ದೇಶದ ಧಾರ್ಮಿಕತೆ ಭಾವನೆ ಇದೇನಿದೆ ಅದನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಎಲ್ಲ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂತಿದೆ. ಅದರಲ್ಲಿ ಅವರವರ ನಂಬಿಕೆ ಪ್ರಕಾರ ನಡೀತಿದೆ. ಅದರಲ್ಲಿ ಧರ್ಮಸ್ಥಳವು ಒಂದು. ನಟ ಧ್ರುವ ಸರ್ಜಾ ಅವರ ವಿರುದ್ಧ 3.15 ಕೋಟಿ ರೂಪಾಯಿಗಳ ವಂಚನೆ ಆರೋಪ ಕೇಳಿಬಂದಿದೆ. ಜಗ್ಗುದಾದ ಚಿತ್ರದ ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಅವರು ಮುಂಬೈನಲ್ಲಿ ದೂರು ದಾಖಲು ಮಾಡಿದ್ದಾರೆ. 2019ರಲ್ಲಿ ಚಿತ್ರ ನಿರ್ಮಾಣಕ್ಕಾಗಿ ಧ್ರುವ ಅವರಿಗೆ 3.15 ಕೋಟಿ ರೂಪಾಯಿ ನೀಡಿದ್ರು ಅಂತ ಹೇಳಿದ್ದಾರೆ. ಆದರೆ ಧ್ರುವ ಅವರು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಮತ್ತು ಹಣವನ್ನ ಮರುಪಾವತಿಸಿಲ್ಲ ಅಂತ ಆರೋಪಿಸಲಾಗಿದೆ. ಸಿನಿಮಾ ಕಾಂಟ್ರಾಕ್ಟ್ ಸಹಿ ಮಾಡುವುದಕ್ಕೂ ಮೊದಲು 3.15 ಕೋಟಿ ರೂಪಾಯಿ ಕೊಡುವಂತೆ ಧ್ರುವ ಕೇಳಿದ್ದಾರೆ. ಪಡೆದಿದ್ರಂತೆ. ಅದಾದ ಬಳಿಕ ಈ ಹಣದಿಂದ ಫ್ಲಾಟ್ ಖರೀದಿಸುವುದಾಗಿ ಹೇಳಿದ್ರಂತೆ. ಆದರೆ ಹಣ ಪಡೆದು ವಾಪಸ್ ಮಾಡದ ಕಾರಣ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳ್ಳತನದ ಮಹಾಸಮರ ನಡೀತಾ ಇದೆ. ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಫ್ರಾಡ್ ನಡೆದಿದೆ ಅಂತ ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಮತಕಳ್ಳತನ ನಡೆದಿದೆಯಾ ಅನ್ನೋದರ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಮಹದೇವಪುರ ಕ್ಷೇತ್ರದ ಒಂದೇ ಮನೆಯಲ್ಲಿ 80 ಮತದಾರರು ಇದ್ದಾರಾ ಎಂಬ ಬಗ್ಗೆ ಅಸಲಿ ಚಿತ್ರಣವನ್ನು ತೆರೆದಿಟ್ಟಿದೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿ ವಿರುದ್ಧ ಮಹದೇವಪುರದ ಮನೆ ಮಾಲೀಕ ಜಯರಾಂ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುಟ್ಟ ಕೋಣೆಯಲ್ಲಿ 80 ಜನರ ಇರಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಮನೆಯಲ್ಲಿ ಇರುವವರು ಹೊರ ರಾಜ್ಯದವರು. ಅವರ ಬಳಿ ವೋಟರ್ ಐಡಿಯೇ ಇಲ್ಲ ಅಂತ ಜಯರಾಂ ರೆಡ್ಡಿ ಹೇಳಿದ್ದಾರೆ. 80 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 80 ಜನ ಇಲ್ಲಿದ್ದಾರೆ ಕೇಳಿ 15 ಅಡಿ ಇರೋದು ನೋಡಿ. ಇವರಿಗೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ಒಂದು ಮಗು ಐತೆ. ಇಷ್ಟು ಜನ ಇದ್ದಾರೆ. 80 ಜನ ಎಲ್ಲಿ ತಗೊಂಡ್ಬಂದು ನಾನು ಮಲಗಿಸ್ಲಿ ಇಲ್ಲಿ ಹೇಳಿ. ಇದೆಲ್ಲ ಸುಳ್ಳು. 80 ಜನ ಇಲ್ಲ. ಒರಿಸ್ಸಾದವರು, ಬಿಹಾರ್. 2024ರ ಮತದಾರರ ಪಟ್ಟಿ ಕಾಣೆ ಕುರಿತು ರಾಹುಲ್ ಗಾಂಧಿಯ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಿದೆ. ಪಟ್ಟಿಯಿಂದ ಯಾವುದೇ ಮತದಾರರ ಹೆಸರನ್ನು ತೆಗೆದುಹಾಕಿಲ್ಲ. ಆಯೋಗದ ವೆಬ್ಸೈಟ್ಗಳು ಸ್ಥಗಿತವಾಗಿಲ್ಲ. ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ಆಂತರಿಕ ತನಿಖೆ ಆರಂಭಿಸಿದ ಬಿಬಿಎಂಪಿ ಅಧಿಕಾರಿಗಳು ರಾಹುಲ್ ಆರೋಪಿಸಿದ್ದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬಿಎಲ್ಒ ಕಂದಾಯ ಅಧಿಕಾರಿಗಳು ಸತ್ಯ ಶೋಧ ನಡೆಸ್ತಾ ಇದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಬಿಬಿಎಂಪಿಯಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಬೆಳ್ಳಂದೂರಿನ ಮುನಿರೆಡ್ಡಿ ಗಾರ್ಡನ್, ಹಗದೂರು, ಕಾಡು ಬಿಸನಹಳ್ಳಿಯ ಅಲ್ಲಿ ಕೂಡ ಬಿಬಿಎಂಪಿ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಅತ್ತ ಮತಗಳು ಆರೋಪ ಕೋಲಾಹಲ ಸೃಷ್ಟಿ ಮಾಡಿದ್ರೆ ಇತ್ತ ಮತ ಖರೀದಿ ಆರೋಪದ ಕಿಡಿ ಹೊತ್ಕೊಂಡಿದೆ. ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಗೆದ್ದದ್ದು ವೋಟ್ ಖರೀದಿಯಿಂದ ಅಂತ ಸಿಎಂ ಇಬ್ರಾಹಿಂ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಬಾದಾಮಿ ಚುನಾವಣೆಗೆ ನಾನು ಹಾಗೂ ಚಿಮ್ಮನಕಟ್ಟಿ ವೋಟ್ ಖರೀದಿಸಿದ್ವಿ. ಅವತ್ತು ನಾವು ಸಾಲ ಮಾಡಿ 3,000 ವೋಟ್ ಖರೀದಿಸಿದ್ವಿ ಅಂತ ಇಬ್ರಾಹಿಂ ಹೇಳಿದ್ದಾರೆ. ಈ ಸಾಲವನ್ನ ಸಿದ್ದರಾಮಯ್ಯ 6 ತಿಂಗಳ ಬಳಿಕ ತೀರಿಸಿದ್ರು ಅಂತ ಕೂಡ ಹೇಳಿದ್ದಾರೆ. ಮತಗಳು ಆರೋಪದ ಬೆನ್ನಲ್ಲೇ ಇಬ್ರಾಹಿಂ ಹೇಳಿಕೆ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ. ಇಲ್ಲ 800,000 ನಿನ್ ಗೆಲ್ತಿಯ ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಎಕರೆ ದುಡ್ಡು ಸಾಲ ತಗೊಂಡು 3,000 ವೋಟ್ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ. ನನಗೇನು